ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜೀರ್ಣೋದ್ಧಾರ ಶಾರದಾ ಮಾತೆಯ ಪ್ರತಿಷ್ಠಾಪನೆಗೊಂಡು ಲೋಕಾರ್ಪಣೆಗೊಂಡಿದ್ದಂತಹ ಈ ಭಜನಾ ಮಂದಿರದಲ್ಲಿ ಕಳೆದ 15 ವರ್ಷಗಳ ಹಿಂದೆ ಒಂದು ಕಾഞ്ഞങ്ങാಡಿನಿಂದ ಒಂದು ಮಧ್ಯಮ ವರ್ಗದ ಒಂದು ಫ್ಯಾಮಿಲಿ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದು ಏನಂದ್ರೆ ಮಗುವಿನ ವಿದ್ಯಾಭ್ಯಾಸಕ್ಕೆ ಹಾಗೂ ಆಯುರಾರೋಗ್ಯಕ್ಕೆ ಮಾಡಿದಂತಹ ಪ್ರಾರ್ಥನೆ. ಅವರು ಏನು ಮಾಡಿದಂದ್ರೆ ಪ್ರತಿ ತಿಂಗಳು ಒಂದು ಹೂವಿನ ಪೂಜೆ ಮಗುವಿನ ಹೆಸರಿನಲ್ಲಿ ಮಾಡಬೇಕಂತ ಹೇಳಿ ಅವರು ನಮ್ಮ ಹತ್ರ ನಮಗೆ ನಿರ್ದೇಶನ ಕೊಟ್ಟರು. ಅದೇ ರೀತಿ 15 ವರ್ಷಗಳಿಂದ ಪ್ರತಿ ತಿಂಗಳು ಹೂವಿನ ಪೂಜೆಯನ್ನು ಮಾಡ್ತಾ ಬರ್ತೇವೆ. ಪ್ರತಿ ತಿಂಗಳು ಅವರು ಇಲ್ಲೇ ಕಾഞ്ഞങ്ങാಡಿನವರು. ಆಗ ಏನಾಯ್ತಂದ್ರೆ ಕಳೆದ ವಾರ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಈಗ ಆ ಮಗು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಅಂತೇಳಿ ನನಗೆ ಕಳೆದ ವಾರ ಫೋನ್ ಮಾಡಿ ಹೇಳಿದ್ರು ಅವರು. ಆಗ ನನಗೆ ತುಂಬ ಅತಿಶಯ ಹಾಗೂ ತುಂಬ ಸಂತೋಷ ಕೂಡ ಆಯಿತು ಮನಸ್ಸಿನಲ್ಲಿ. ಯಾಕೆಂದರೆ ಮಧ್ಯಮ ವರ್ಗದ ಜನ ಲಂಡನ್ನಲ್ಲಿ ಹೋಗಿ ಕೆಲಸ ಮಾಡುವಂತಹ ಆ ಭಾಗ್ಯ, ಅದಕ್ಕೆ ಅದರ ಹಿಂದೆ ಏನೋ ಒಂದು ದೈವಿಕ ಶಕ್ತಿ ಇತ್ತು. ಅವರು ಮಾಡುವಂತಹ ಪ್ರಾರ್ಥನೆ ಅವರಿಗೆ ಕೈಗೂಡಿತು ಅಂತ ಹೇಳಿ ಇನ್ನು 1 ವರ್ಷದ ಅವರಿಗೆ ಅವಧಿ 1 ವರ್ಷಕ್ಕೂ ಕೂಡ ಅವರು ಆ ಪೂಜೆಯನ್ನು ನೆರವೇರಿಸ್ತಾರೆ. ಅದು ಗುರುಗಳ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇರುವಂತಹ ಈ ಕಾರ್ಯಕ್ರಮ ಬ್ರಹ್ಮಶ್ರೀ ವೇದಮೂರ್ತಿ ಉಳಿಯತಾಯ ವಿಶ್ವಾಸದೇವರ ದಿವ್ಯ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ನಮ್ಮವರೇ ಆಗಿರುವಂತಹ ಇಲ್ಲಿಯವರೇ ಆಗಿರುವಂತಹ ಶ್ರೀಯುತ ಸುರೇಂದ್ರನವರು ಎತ್ತರಕ್ಕೆ ಏರಿ KSEBಯ ಉನ್ನತ ಅಧಿಕಾರಿಯಾಗಿರುವಂತಹ ಶ್ರೀಯುತ ಸುರೇಂದ್ರನವರು, ಶ್ರೀಯುತ ಗೋಪಾಲಕೃಷ್ಣನವರು 1 ವರ್ಷ ಅವರ ತಂದೆಯವರು ಪ್ರತಿನಿತ್ಯ ಪೂಜೆ ಮಾಡಿದಂತಹ ಈ ಮಂದಿರ ದೀಪವನ್ನು ಬೆಳಗಿಸಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತ ವಿಸೃಸ್ತಕೇಶಂ ಮರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಶಾರದಾ ಭಜನಾ ಮಂದಿರ ಕೊಲ್ಲಂಗಾನ ಎರಡು ದಶಕಗಳ ಹಿಂದೆ ನಮ್ಮ ತಂತ್ರಿಗಳಾದಂತಹ ಶ್ರೀ ಉಳಿಯತಾಯ ವಿಷ್ಣುವಾಸರ ಅವರ ಹಸ್ತದಿಂದ ಪ್ರತಿಷ್ಠಾಪನೆಗೊಂಡು ಇವತ್ತು ಮತ್ತೆ ಅದರ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಒಂದು ಚಾಲನೆ ನೀಡುವಂಥ ಒಂದು ಕಾರ್ಯಕ್ರಮ ಇವತ್ತು ಈ ವಿಜಯದಶಮಿಯ ಪುಣ್ಯ ದಿನದಲ್ಲಿ ನಡೀತಾ ಇದೆ.
ವಿಜಯದಶಮಿ ಅನ್ನೋದು ಹೆಸರೇ ಸೂಚಿಸುವಂತೆ ವಿಜಯದ ಸಂಕೇತವನ್ನು ನೀಡುವಂತಹ ಒಂದು ಪುಣ್ಯ ದಿನ. ನವರಾತ್ರಿ ಹಬ್ಬ ನಮ್ಮ ಹಿಂದೂ ಧರ್ಮದಲ್ಲಿ ಅದರದ್ದೇ ಆದಂತಹ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಂಥ ಒಂದು ಹಬ್ಬ. ತಾಯಿ ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ಈ ದಿನಗಳಲ್ಲಿ ಪೂಜಿಸಲ್ಪಡ್ತಾಳೆ. ಅದರ ಕೊನೆಯಲ್ಲಿ ಮಹಾಸರಸ್ವತಿಯಾಗಿ ಪೂಜೆಗೊಂಡು ವಿದ್ಯಾದಶಮಿಯಂದು ಈ ನಮ್ಮ ನವರಾತ್ರಿ ಹಬ್ಬ ಅದು ಮಂಗಲವನ್ನು ಕಾಣುತ್ತದೆ. ಅಂತಹ ಈ ಪುಣ್ಯ ದಿನದಲ್ಲಿ ಈ ಶಾರದಾ ಭಜನಾ ಮಂದಿರದ ಒಂದು ಜೀರ್ಣೋದ್ಧಾರಕ್ಕೆ ಚಾಲನೆ ದೊರಕ್ತಾ ಇರೋದು ಖಂಡಿತವಾಗಿಯೂ ಆ ತಾಯಿಯ ಪೂರ್ಣ ಅನುಗ್ರಹ ಅದಕ್ಕೆ ಇನ್ನೂ ಇದೆ ಅನ್ನೋದಕ್ಕೊಂದು ಸಾಕ್ಷಿ. ತಿಳಿ ಹೇಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ನಮ್ಮ ಮಧ್ಯೆ ಈಗಾಗಲೇ ಬಹಳಷ್ಟು ಭಜನಾ ಮಂದಿರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೆ ಇನ್ನು ಕೂಡ ಹೆಚ್ಚಿನ ಇಂತಹ ಭಜನಾ ಮಂದಿರಗಳು ಅಲ್ಲಲ್ಲಿ ನಿರ್ಮಾಣಗೊಂಡು ಭಕ್ತರಿಗೆ ದೇವರನ್ನು ಸುಲಭವಾಗಿ ಪೂಜಿಸಲಿಕ್ಕೆ ಅನುಕೂಲವಾದರೆ ಖಂಡಿತವಾಗಿಯೂ ಅದು ಸಮಾಜ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗೋದಕ್ಕೆ ಕಾರಣ ಆಗ್ತದೆ. ಆ ರೀತಿಯಲ್ಲಿ 20 ವರ್ಷಗಳಿಂದ ಈ ಶಾರದಾ ಭಜನಾ ಮಂದಿರ ಇಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಧಾರ್ಮಿಕ ಕ್ಷೇತ್ರಕ್ಕೆ ನೀಡ್ತಾ ಇದೆ. ಇವತ್ತು ಮತ್ತೆ ಜೀರ್ಣೋದ್ಧಾರಕ್ಕೆ ಅಣಿಯಾಗಿ ಅದರ ವಿನಂತಿ ಪತ್ರ ಬಿಡುಗಡೆ, ಕೂಪನ್ ಬಿಡುಗಡೆ ಹಾಗೂ ಈ ಸಮರ್ಪಣಾ ಸಮಾರಂಭ ನಡೀತಾ ಇದೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಈ ವಿಜಯದಶಮಿಯ ಈ ಶುಭ ಗಳಿಗೆಯಲ್ಲಿ ಚಾಲನೆಗೊಂಡಂತಹ ಈ ಕಾರ್ಯಕ್ರಮ ತಾಯಿಯ ಎಲ್ಲ ಅನುಗ್ರಹದೊಂದಿಗೆ ಅದು ವಿಜಯದತ್ತ ಸಾಗ್ತದೆ ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಭಕ್ತಾದಿಗಳ ಅನುಕೂಲಕ್ಕೆ ಅದು ತೆರೆದುಕೊಳ್ಳಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಇದೀಗ ನಮ್ಮ ವಿನಂತಿ ಪತ್ರ ಬಿಡುಗಡೆಗೊಳ್ತಾ ಇದೆ. ಎಲ್ಲರೂ ಚಪ್ಪಾಳೆ ಮೂಲಕ ಒಳ್ಳೆ ಶಬ್ದ ಬರಲಿ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯಾಸ್ತದಿಂದ ನಮ್ಮ ಜಿಲ್ಲೆಯ ಏಕೈಕ ಮಠ ಸಜ್ಜನ ಸರಳತೆಯಿಂದ ಎಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸಿಕೊಂಡು ಬರುತ್ತಾ ಇದೆ. ಎಲ್ಲರೂ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕೂಪನ್ ಬಿಡುಗಡೆ ನಮ್ಮ ಶ್ರೀ ವೇದಮೂರ್ತಿ ಉಳಿಯತಾಯಿ ವಿಶ್ವಾಸ ಇವರ ದಿವ್ಯಾಸ್ತದಿಂದ ಕೂಪನ್ ಬಿಡುಗಡೆ. ಚಪ್ಪಾಳೆ ಜೋರವಾಗಿ ಅದು ಬೇಗ ಮುಗಿಬೇಕು. ಹಾಗೆ ನಿಮ್ಮ ಶಬ್ದದಿಂದ ಅದು ಬೇಗ ಮುಗಿಯುವಂತೆ, ಆದಷ್ಟು ಬೇಗ ಮುಗಿಯುವಂತೆ ನಮ್ಮ ಗುರುಗಳ ಆಶೀರ್ವಾದ ಅನುಗ್ರಹ ನಮಗಿದೆ. ಸುಖಂ. ವಿದ್ಯೆ ಅತ್ಯಂತ ಅಮೂಲ್ಯವಾದಂತಹ ಸಂಪತ್ತು ಅಂತ, ಅದಕ್ಕಿಂತ ಮಿಗಿಲಾದಂತಹ ಒಂದು ಸಂಪತ್ತು ಇಲ್ಲ ಎನ್ನುವಂಥದ್ದು ಕೂಡ ಆಸ್ತಿಕರ ನಂಬಿಕೆ. ಶಾರದಾ ಮಾತೆ ವಿದ್ಯೆಯನ್ನು ಕೊಡುವಂತಹ ಮಹಾಶಕ್ತಿ. ಇಲ್ಲಿರುವಂತಹ ಎಲ್ಲ ಭಕ್ತರಿಗೆ ಈ ಮಂದಿರದ ಬಗ್ಗೆ ತಿಳುವಳಿಕೆ ಇದೆ. 20 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತಹ ಈ ಮಂದಿರದಲ್ಲಿ ನಡೆದು ಬಂದಂತಹ ವಿಚಾರಗಳನ್ನು ಕೂಡ ನಾವು ಇದೀಗ ಕೇಳಿದ್ದೇವೆ. ಇನ್ನು ಮುಂದೆ ನಡೆಯಬೇಕಾದಂತಹ ವಿಚಾರಗಳ ಬಗ್ಗೆ ವಿಶೇಷವಾದಂತಹ ಕಲ್ಪನೆ ಇದೆ. ಇದರ ಭಾರವಾಹಿಗಳು ಆ ಬಗ್ಗೆ ಯೋಚನೆ ಮಾಡಿಕೊಂಡಿದ್ದಾರೆ. ಇದರ ಕೆಲವೊಂದು ಕೊರತೆಗಳನ್ನು ನೀಗಬೇಕು. ಅದರ ಸುಭದ್ರವಾದಂತಹ ಈ ಮಂದಿರದಲ್ಲಿ ಪುನಃ ವಿಶೇಷವಾದಂತಹ ಸೌಕರ್ಯಗಳೊಂದಿಗೆ ಇಲ್ಲಿಯ ಕಾರ್ಯಗಳು ನಡೆಯಬೇಕು ಎನ್ನುವಂಥದ್ದು ಅವರ ಪರಮ ಗುರಿ. ನೆಲೆಗೊಂಡಂತಹ ತಾಯಿಯ ಅನುಗ್ರಹದ ಬಗ್ಗೆ ಇದೀಗ ನಮ್ಮ ಶೆಟ್ರು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟರು. ವಿದೇಶದಲ್ಲಿರುವಂತಹ ನಮ್ಮ ಈ ದೇಶದ ಒಂದು ವ್ಯಕ್ತಿ ಹುಡುಗ ವಿದೇಶದಲ್ಲಿ ಹೋಗಿ ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಮಾಡುವುದಕ್ಕೆ ಅನುಕೂಲ ಆಯಿತು. ಆಮೇಲೆ ಅವನ ಬದುಕಿಗೆ ಭದ್ರವಾದಂತಹ ಒಂದು ಬುನಾದಿ ಅಂದರೆ ಉದ್ಯೋಗ ದೊರಕಿದೆ ಅಂತನ್ನುವಂತಹ ವಿಚಾರ. ಅದಕ್ಕಿಂತಲೂ ವಿಶೇಷವಾದಂತಹ ವಿಚಾರಗಳು ಅಂದರೆ ಅದರ ಹಾಗೆ ಇರುವಂತಹ ಮತ್ತಷ್ಟು ಕೆಲವು ಅನುಭವಗಳು ಇಲ್ಲಿ ಇವೆ ಅಂತ ನನಗೆ ಅನ್ನಿಸಿದೆ. ನಾನು ತಿಳ್ಕೊಂಡಿದ್ದೇನೆ. ಕೆಲವರಿಗೆಲ್ಲ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತಿಯಾಗಿದೆ.
ಇಲ್ಲಿ ಸಂತಾನ ಪ್ರಾಪ್ತಿಯಾಗಿ ಪ್ರಾರ್ಥನೆ ಮಾಡಿಕೊಂಡಂತಹ ಹಲವರಿಗೆ ಅಂತಹ ಸೌಭಾಗ್ಯ ಒದಗಿ ಬಂದಿದೆ, ಮಾಂಗಲ್ಯ ಭಾಗ್ಯ ಒದಗಿ ಬಂದಿದೆ ಅಂತ ಹೀಗೂ ನಾನು ಕೇಳಿದ್ದೇನೆ. ಒಂದು ಭಜನಾ ಮಂದಿರದಲ್ಲಿ ಇಂತಹ ಒಂದು ಸಾನ್ನಿಧ್ಯ, ಇಂತಹ ಒಂದು ಚೈತನ್ಯ, ಭಕ್ತರನ್ನು ಎಲ್ಲರೂ ಯಾವ ದೇವತರು ಅನುಗ್ರಹಿಸ್ತಾರೆ, ಆದರೆ ಇಂತಹ ಒಂದು ಅನುಭವ ಅತ್ಯಂತ ಶ್ರೇಷ್ಠವಾದದ್ದು, ವಿರಳವಾದದ್ದು. ಮಂದಿರದಲ್ಲಿ ವೈದಿಕ ಸಂಪ್ರದಾಯ ಅಗತ್ಯ ಇಲ್ಲ. ಶ್ರೀಗಳಿದೀಗ ಹೇಳಿದರು, ಎಲ್ಲದಕ್ಕೂ ಒಂದೊಂದು ಸಂಪ್ರದಾಯ ಇದೆ. ಮಂದಿರದಲ್ಲಿ, ಶಾರದಾ ಮಂದಿರದಲ್ಲಿ ಯಾಕೆ ಅದು ಪ್ರಾರಂಭ ಆಯಿತು ಅಂತಂದರೆ, ಅದು ಭಕ್ತರ ಅಪೇಕ್ಷೆ, ಅದು ಅದರ ಮುಖ್ಯ ಮುಂದೆ ನಿಂತಹ ಭಕ್ತರ ಅತ್ಯಂತ ಕಠಿಣ ಅಂದರೆ ಒಂದು ತೀರ್ಮಾನದ ಒಂದು ಅಪೇಕ್ಷೆ. ಆವತ್ತು ನಾನು ಅದನ್ನು ಇವತ್ತು ನೆನಪಿಸಿಕೊಳ್ತಾ ಇದ್ದೇನೆ. ನಾನು ಅವತ್ತು ಸೂಚಿಸಿದ್ದೇನೆ, ಮಂದಿರದಲ್ಲಿ ವೈದಿಕ ಆಚರಣೆ ಅದು ಒಮ್ಮೆ ಪ್ರಾರಂಭ ಮಾಡುವಾಗ ಮತ್ತೆ ಏನಾದರೂ ವಿಶೇಷದ ಮಕ್ಕಳಿಗೆ ಸಾಕಾಗುತ್ತದೆ ಅಂದರೆ ಅದರ ಸಂಪ್ರದಾಯವೇ ಹಾಗೆ, ಅದು ಸಾಕಾಗುತ್ತದೆ ಅಂತ. ಆದರೆ ಅದಲ್ಲ, ಅದು ನಿತ್ಯ ಪೂಜೆಯ ಮೂಲಕವೇ ಅಲ್ಲಿ ನಾವು ಅದನ್ನು ಮುಂದುವರಿಸ್ತೇವೆ ಎಂಬುದಾಗಿ ಆವತ್ತಿನ ಅದರ ಹೊಣೆಗಾರಿಕೆ ಹೊತ್ತಂತಹ ಮಹನೀಯರು ಇವತ್ತಿನ ಮುಂದಿಗಿದ್ದ, ಅವರ ಸುಪುತ್ರನ ಮುಂದಿಗಿದ್ದಾರೆ. ಅವರ ಸಂಕಲ್ಪ ಅದಷ್ಟು ದೃಢವಾಗಿತ್ತು. ಆದ್ದರಿಂದಲೇ ಅದು ಇವತ್ತು ಕೂಡ ಅದೇ ರೀತಿಯಲ್ಲಿ ನಡೀತಾ ಉಂಟು. ಅದು ನನ್ನ ಅನಿಸಿಕೆ. ಅಷ್ಟು ಕೂಡ ಏನೂ ಚಂಚಲ ಇಲ್ಲ. ಏನು ಹೇಳಿದ್ರು ಅವರು ಹೇಳಿದ್ದಾರೆ, ಅದು ದೇವರು ನಡೆಸ್ತಾರೆ, ನಾನು ಅದಕ್ಕೆ ಸಿದ್ಧರಿದ್ದೇನೆ ಅಂತ. ಹಾಗೆ ಅದರಿಂದ ಏನಾಯಿತು ಅಂತಂದರೆ, ಈ ಪ್ರಕಾಶ ಹೆಚ್ಚಿಗೆ ಬರಬೇಕಿದೆ. ಅಂತಹ ಈ ನಮ್ಮ ಪಕ್ಕದಲ್ಲೇ ಒಬ್ಬರು ನಮ್ಮ ಇಂಜಿನಿಯರ್ ಇದ್ದಾರೆ. ಬೆಳಕು ಎಷ್ಟು ಬೇಕೋ ಅಷ್ಟಕ್ಕಿರುವಂತಹ ಅದಕ್ಕೆ ಪವರ್ ಕೊಡಬೇಕು, ಅದಕ್ಕೆ ಶಕ್ತಿ ಕೊಡಬೇಕು, ಅಷ್ಟಕ್ಕಿರುವಂತಹ ವ್ಯವಸ್ಥೆ ಆಗಬೇಕು. ಅದು ನಮಗೆ ಗೊತ್ತಿದ್ದಂತಹ ವಿಚಾರ. ಹಾಗೆ ಆ ಹೆಚ್ಚಿಗೆ ಪ್ರಕಾಶ ಬರಬೇಕಿದ್ರೆ ಹೆಚ್ಚಿನ ಶಕ್ತಿಯಲ್ಲಿ ಬೇಕಾಗ್ತದೆ. ಹೆಚ್ಚಿನ ಶಕ್ತಿ ಉತ್ಪತ್ತಿ ಆಯಿತು ಅಂತಂದರೆ ಹೆಚ್ಚಿನ ಅನುಭವ ಸಿಗ್ತದೆ. ಇಲ್ಲಿರುವಂತಹ ದೇವತಾ ಶಕ್ತಿ ಹಾಗೆ ನೆಲೆಯಾಗಿದ್ದಾಳೆ ಅಂತ ನನಗೆ ಅನಿಸುವಂತಹದ್ದು. ಹಾಗಾಗಿ ಅಂತಹ ದೇವರ ಶಕ್ತಿ ನಮ್ಮನ್ನು ಕಾಪಾಡುವಂತಹದ್ದು ನಮ್ಮ ನಂಬಿಕೆ. ಹಾಗೆ ಮನುಷ್ಯ ಪ್ರಯತ್ನಕ್ಕೆ ಒಂದು ಇತಿಮಿತಿ ಅಂತ ಇದೆ. ದೇವರು ಅಂತಂದರೆ ಸರ್ವಾಂತರ್ಯಾಮಿ. ಅದಕ್ಕಿಂತ ಯಾವುದೇ ವಿಷಯಗಳನ್ನು ಕೂಡ ನಿಯಂತ್ರಿಸಲಿಕ್ಕೆ, ಅದನ್ನು ನಮ್ಮ ಅಪೇಕ್ಷೆ ಮೇರೆಗೆ ನಮಗೆ ಉಳಿಲಿಕ್ಕೆ, ಆ ಉಳಿಸುವುದಕ್ಕೆ ದೇವರಿಗೆ ಸಾಧ್ಯ ಉಂಟು. ಅದು ಎಷ್ಟು ಕಠಿಣವಾದರೂ ಸರಿ, ದೇವರದೇ ಇದ್ದಾಗ ಸುಲಭದಲ್ಲಿ ಸಾಧ್ಯವಾಗ್ತದೆ. ಅಂತಹ ಶಾರದಾ ಮಾತೆ ಇಲ್ಲಿ ನೆಲೆಸಿದ್ದಾಳೆ. ಅವಳ ಮಂದಿರಕ್ಕೆ ಕೆಲವೊಂದು ಕೊರತೆಗಳು ಬಂದು ಹೋಗಿದೆ, ಅದು ಸ್ವಾಭಾವಿಕ. ಕಾಲದ ಗತಿಯಿಂದ ಕೆಲವೊಂದು ಏರುಪೇರುಗಳು ಬರ್ತವೆ, ಅದು ಸಹಜವಾದಂತಹ ವಿಚಾರ. ಆದರೆ ಅದನ್ನು ಪುನಃ ನಿರ್ಮಾಣ ಮಾಡಬೇಕಾದ್ದು ನಮ್ಮ ಹೊಣೆಗಾರಿಕೆ. ಆ ನಿಟ್ಟಿನಲ್ಲಿ ಅದಕ್ಕಿರುವಂತಹ ಕೊರತೆಗಳನ್ನು ನೀಗಿಸಿಕೊಂಡು ಅದಕ್ಕೆ ಇನ್ನು ಹೊಸತನವನ್ನು ಬರಬೇಕು. 25 ವರ್ಷದ ಆಚರಣೆ, ಅದಕ್ಕಿಂತ ನಾವು ಇನ್ನು ಅದನ್ನು ಹೊಸದು ಸಾಮಾನ್ಯವಾಗಿ ಅದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಿ ಪುನಃ ಮಂದಿರದ ಒಳ್ಳೆಯ ರೀತಿಯಲ್ಲಿ ನಡೆಸಬೇಕಾದ್ದು ಉದ್ದೇಶ. ಅದರ ಹೆಚ್ಚಿಗೆ ಮಾತನಾಡುವುದಿಲ್ಲ. ವೇದಿಕೆಯಲ್ಲಿ ಗಣ್ಯರಿದ್ದಾರೆ. ಶ್ರೀಗಳಿಗೆ ಮಠದಲ್ಲಿ ಹೋಗಿ ಇವತ್ತು ಅವರ ವಿದ್ಯಾದಶಮಿಯ ಕಾರ್ಯಕ್ರಮ ಮಾಡಬೇಕು. ಈಗ ನಾವು ಮಾತಾಡ್ತಾ ಇದ್ದಾಗ ಶ್ರೀಗಳು ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರೀಗಳಿಗೆ ಈ ಸನ್ಯಾಸ ಸ್ವೀಕಾರ ಇದೇ ದಿವಸ, ಈ ವಿದ್ಯಾದಶಮಿಯ ದಿವಸ ಅವರು ಸನ್ಯಾಸ ಸ್ವೀಕಾರವನ್ನು ಮಾಡಿದವರು. ಅಂತಹ ಒಂದು ಪುಣ್ಯ ದಿನ ಇವತ್ತು ಬಂದಿದೆ ಅಂತ ಅವರು ಸೂಚ್ಯವಾಗಿ ಹೇಳಿದರು. ಹಾಗೆ ಅದೆಲ್ಲ ನಮಗೆ ನಮ್ಮ ಆಶೀರ್ವಾದ. ನಮ್ಮ ಗುರುಗಳು ನಮ್ಮೊಂದಿಗೆ ಯಾವತ್ತೂ ಇರುವವರು. ಅವರ ಅನುಗ್ರಹದಿಂದ ಯಾವುದೇ ಕೂಡ ವಿಷಯಗಳು ಕೂಡ ನಮ್ಮ ಅಪೇಕ್ಷೆಗಳು ನೆರವೇರ್ತದೆ. ಸ್ವಾಮಿಗಳಿಂದ ಉದ್ಘಾಟನೆಗೊಂಡಂತಹ ಈ ವಿನಂತಿ ಎಲ್ಲರ ಮನ ಮಟ್ಟುವ ಹಾಗೆ ಇದು ಪ್ರಯತ್ನ ಇದರಿಂದ ನಮಗೆ ಕಾರ್ಯಗತವಾಗಲಿ. ಅದರಿಂದ ಅವರಿಂದ ಬರುವಂತಹ ಸಹಕಾರ ಮಂದಿರಕ್ಕೆ ಸದಾ ದೊರಕುವಂತಾಗಲಿ, ಮಂದಿರ ಬೆಳಗಲಿ, ಕರೆದಂತಹ ಎಲ್ಲರಿಗೆ ಶಾರದಾ ಮಾತೆಯ ಅನುಗ್ರಹ ದೊರಕಲಿ ಅಂತ ಪ್ರಾರ್ಥಿಸ್ತಾ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ವಂದನೆ. ಕೃತಜ್ಞತೆಗಳು ತಂತ್ರಿಗಳೇ. ಮುಂದೆ ಗುರುಗಳು ಮೊದಲ ದೇಣಿಗೆ ನಿಂತಿದ್ದಾರೆ. ಅದೇ ರೀತಿ ನವೀನ್ ಬೆಂಗಳೂರು ಹಾಗೂ ಕಿಶೋರ್ ಚಂದ್ರ ರೈ, ಸುಜಾತ ಕಿಶೋರ್ ಚಂದ್ರ ರೈ ಹಾಗೂ ಅವರು ಈಗ ನಿರ್ಗಮಿಸ್ತಾ ಇದ್ದಾರೆ. ಅವರು ಬೀಳ್ಕೊಡ್ಬೇಕಾಗಿ, ಅದೇ ರೀತಿ ತಂತ್ರಿಗಳಿಗೂ ಕೂಡ ಅದೆಷ್ಟೋ ಕೆಲಸಗಳು ಕಾರ್ಯಗಳು ಬಾಕಿ ಇವೆ, ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ಇಬ್ಬರನ್ನು ಚಪ್ಪಾಳೆ ಮೂಲಕ ಅವರನ್ನು ಬೀಳ್ಕೊಡ್ಬೇಕಾಗಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಗುರುಗಳು ಹಾಗೂ ತಂತ್ರಿಗಳು ನಮ್ಮನ್ನು ಅವರನ್ನು ಬೀಳ್ಕೊಡಿ. ನಮ್ಮಿಂದ ಅನಿವಾರ್ಯ ಕಾರ್ಯಕ್ರಮಗಳು ಇದ್ದ ಕಾರಣ ಅವರು ಮುಂದುವರಿಸ್ತಾ ಇದ್ದಾರೆ.